ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ವಿಡಿಯೋನ ನೋಡಿ. ತಿರುಗಿ ಮಾಡಲಿ ದಿವಸ ನಾವು ಜಾತ್ರೆಗೆ ಬಂದ್ವಿ. ಜಾತ್ರೆಗೆ ಬಂದಾಗ ತೇರೆಲ್ಲ ಎಳೆದ್ಬಿಟ್ಟಿದ್ರು ನೋಡಿ. ಜಾತ್ರೆ ದಿನ ಎಲ್ಲ ಅಷ್ಟೊಂದು ಹೂವಿನ ಮಾಲೆ ಎಲ್ಲ ಹಾಕಿದ್ರಲ್ಲ, ಸೊ ಹಾಗಾಗಿ ನೀಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತಿರುಗಿ ಮಾರನೇ ದಿವಸ ನಾವು ಉಕ್ಕಡಗತ್ರಿ ಅಂತ ಹೇಳ್ಬಿಟ್ಟು ಹೋಗ್ತೇವೆ. ಉಕ್ಕಡಗತ್ರಿಗೆ ಹೋಗಿ ಬರುವಾಗ ಹೋಗೋಣ ಅಂತೇಳ್ಬಿಟ್ಟು ಮತ್ತೆ ಬಸವಣ್ಣನ ದೇವಸ್ಥಾನಕ್ಕೆ ಹೋದ್ವಿ ನೋಡಿ. ನಂದಿಗುಡಿಗೆ ತುಂಬ ಚೆನ್ನಾಗಿತ್ತು. ಬಾಸಿಂಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಾಸಿಂಗ ಅಂತೂ ಹಿಂದಿನ ದಿವಸನೇ ಬಾಸಿಂಗ ತಂದು ಕಟ್ಟಿರ್ತಾರೆ. ಅವರೆಲ್ಲ ತುಂಬ ಮೆರವಣಿಗೆ ಮಾಡ್ಕೊಂಬೋದು. ತುಂಬ ಚೆನ್ನಾಗಾಗತ್ತೆ. ಫಂಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ತಿರುಗಿ ಮಾರನೇ ದಿವಸ ಎಲ್ಲ ಹೂವಿನ ಮಾಲೆ ಎಲ್ಲ ತೆಗ್ದಿದ್ರು. ಆವಾಗ ನೀಟಾಗೆಲ್ಲ ಕಾಣಿಸ್ತಾಯಿತ್ತು. ಜೂಲ ಹಾಕಿದ್ದೆಲ್ಲ ನೀಟಾಗಿ ತುಂಬ ಚೆನ್ನಾಗಾಗಿತ್ತು ಜೂಲ ನೋಡಿ. ಎಷ್ಟು ಚೆನ್ನಾಗಿ ಆರೆಂಜ್ ಕಲರ್ ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ವಿ. ಬಟ್ ಇನ್ನೂ ಚೆನ್ನಾಗಿ ಕಲರ್ ಸೆಲೆಕ್ಟ್ ಆಗ್ಬೋದಾಗಿತ್ತಲ್ಲ ಅನ್ನಿಸ್ತು. ಅವಸರ ಆಗಿಬಿಡ್ತು. ಚೆನ್ನಾಗಾಗಿದೆ ಅಂತ ಹೇಳಿದ್ರು ಎಲ್ಲರೂ. ಇನ್ನು ಮಧ್ಯೆ ಎಲ್ಲ ವರ್ಕ್ ಡಿಸೈನ್ ಎಲ್ಲ ನೀಟಾಗಿ ಇನ್ನೂ ಫ್ಲವರ್ಸ್ ಎಲ್ಲ ಒಳಗೆಲ್ಲ ಫ್ಲವರ್ಸ್ ಎಲ್ಲ ಹಾಕ್ಬೋದಾಗಿತ್ತು ಅನ್ನಿಸ್ತು ನೋಡಿ. ಬಟ್ ನಮಗೂ ಅವಸರ ಆಗೋಯಿತು. ನಮ್ಮ ಮನೆಯವರು ಇನ್ನೂ ಆರಾಮ್ ಮಾಡೋಣ ಅಂದ್ಕೊಂಡ್ರು. ಬಟ್ ನಾನು ಈ ಸರಿ ಮಾಡಲೇಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಬಟ್ಟೆ ತಂದು ಮತ್ತೆ ಮಾಡೋಣ. ಈ ಸರಿ ಇರಲಿ, ನಮಗೂ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಮಾಡಿ ಕಂಪ್ಲೀಟಾಗಿ ಮುಗಿಸಿದ್ವಿ ನೋಡಿ. ಹಾಗೆ ಮುಖಕ್ಕೆ ಬೆಳ್ಳಿ ಕವಚ ಕೂಡ ಇದನ್ನು ಕೂಡ ಹಾಕಿರ್ತಾರೆ ಜಾತ್ರೆಯಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಈ ಬಸವಣ್ಣನಿಗೆ ಹರಕೆ ಕಟ್ಕೊಳ್ತಾರೆ. ಏನಾದರೂ ಬೋರ್ ಬೀಳಲಿಲ್ಲ ಅಂತ ಹೇಳಿದರೆ ಹೂ ಕಟ್ಸೋದು ಅಂತಂದು ಕೇಳ್ತಾರೆ. ಬಂದು ಹೂ ಕಟ್ಸ್ಕೊಂಡು ಅವರೆಲ್ಲ ಹೇಳ್ತಾರೆ. ಸ್ವಾಮಿಯರೆಲ್ಲ ಹೂವು ಯಾವ ಕಡೆ ಬಿತ್ತು, ಏನು ಆಗುತ್ತೋ ಇಲ್ಲವೋ ಕೆಲಸ ಅಂತೇಳ್ಬಿಟ್ಟು ಅವರೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಾದರೂ ಕೆಲಸ ಆಗಬೇಕಂತ ಹೇಳಿದರೆ ಹೂ ಕಟ್ಸೋದು ಅಂತೇಳ್ಬಿಟ್ಟು ಹೂ ಕಟ್ಸ್ಕೊಂಡು ಹೋಗ್ತಾರೆ. ಎಲ್ಲ ಜನ ಎಲ್ಲ ಬರ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಎಲ್ಲ ಜೂಲ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇತ್ತಲ್ವ. ನಂದಿಗುಡಿ ಅಂತ ಹೇಳ್ಬಿಟ್ಟು ಊರಿದು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಉಕ್ಕಡಗತ್ರಿ ಹತ್ರನೇ ನಂದಿಗುಡಿ ಅಂತೇಳಿ. ತುಂಬ ಚೆನ್ನಾಗಿದೆ ಬಸವಣ್ಣನ ದೇವಸ್ಥಾನ ಅಂತೂ. ತುಂಬ ಮೂರ್ತಿ ಅಂತೂ ತುಂಬ ಚೆನ್ನಾಗಿದೆ. ನನಗಂತೂ ಏನೋ ಇಲ್ಲಿ ಬಂದು ನಂದಿಗುಡಿಗೆ ಬಂದರೆ ಬಸವಣ್ಣನ ಮುಖ ನೋಡದೆ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಬಂದರೆ ಏನೋ ಒಂಥರ ನೆಮ್ಮದಿ ಖುಷಿಯಾಗಿರುತ್ತೆ. ನನ್ನ ಕಷ್ಟದಲ್ಲೂ ಎಲ್ಲ ಅವನೇ ನನ್ನನ್ನು ನೋಡ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ತುಂಬ ಖುಷಿಯಾಗುತ್ತೆ. ಹಾಗೆ ಈ ಜಾತ್ರೆ ದಿನ ಎಲ್ಲ ಊಟ ಎಲ್ಲ ಪ್ರಸಾದ ಎಲ್ಲ ಮಾಡಿಸಿರ್ತಾರೆ. ಈ ಸರಿ ತುಂಬ ಜನ ಇತ್ತು. ರಶ್ ಇತ್ತು. 1 ಗಂಟೆ 1-2 ಗಂಟೆ ಆಗಿತ್ತು. ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಊಟ ಮಾಡಿ ಒಂದೇ ತಟ್ಟೆ ಎಲ್ಲ ಹಾಕಿಸ್ಕೊಂಡು ಆ ರಶಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಒಂದೇ ತಟ್ಟೆ ಹಾಕಿಸ್ಕೊಂಬಂದು ಊಟ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ. ಊಟ ಎಲ್ಲ ತುಂಬ ರುಚಿಯಾಗಿತ್ತು. ಹಾಗೆ ಸಾಯಂಕಾಲ ಜಾತ್ರೆ ಮಾಡಿಕೊಂಡು ಅಕ್ಕನ ಮನೆಗೆ ಹೋಗಿ ವಾಪಸ್ ತಿರ್ಗಾ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಎಲ್ರಿಗೂ ಬಸವಣ್ಣ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.